ಡೆಲಿವರಿ ಜಾಬ್ಸ್ ಮಾಡಕ್ಕೆ ಅಲ್ಲಿಂದ ಇಲ್ಲಿ ಓದಕ್ ಬರ್ಬೇಕಾ ಇವರು? ಸಿಕ್ಕಾಕೊಂಡ್ರೆ ಮುಗೀತ್ ಅವ್ರ ಕತೆ ಇವತ್ತು. ಇಲ್ಲೇ ಸ್ಟಾಪ್ ಇದೆ ಟ್ರೈನ್ದು, ಇಲ್ಲೇ ಟೆಂಪಲ್ ಇದೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿದೀವಿ. ಆಕ್ಚುಲಿ ಹೋಗಿ ತುಂಬಾ ದಿನ ಆಗಿತ್ತು ಅಂತ. ಸೊ ಈ ಲಾಗಲ್ಲಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಮತ್ತೆ ಜರ್ಮನಿನಲ್ಲಿ ದೇವಸ್ಥಾನಗಳು ಯಾವ ತರ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಬೈ ದ ವೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನಾವಿರೋ ಸಿಟಿನಲ್ಲಿ ಯಾವುದೇ ಒಂದು ದೇವಸ್ಥಾನ ಇಲ್ಲ. ಇದೊಂಥರ ಚಿಕ್ಕ ಊರುನು ಅಲ್ಲ, ಈ ಕಡೆ ದೊಡ್ಡ ಊರುನು ಅಲ್ಲ. ಸೊ ಇಲ್ಲಿ ಬರೀ ಚರ್ಚಸ್ ಅಷ್ಟೇ ಇರೋದು. ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಮ್ಯೂನಿಕ್ ಹೋಗ್ಬೇಕು, ಇಲ್ಲ ನ್ಯೂರಂಬರ್ಗ್ ಹೋಗ್ಬೇಕು. ಸೊ ಇವತ್ತು ನಾವು ಮ್ಯೂನಿಕ್ ಹೋಗ್ತಾ ಇದೀವಿ. ನೋಡಿ, ಟಿಕೆಟ್ ಚೆಕಿಂಗ್ ಬಂದಿದ್ದಾರೆ. ಏನಾದ್ರೂ ಸಿಕ್ಕಾಕೊಂಡ್ರೆ ಅಷ್ಟೇ ಮುಗೀತು ಕತೆ, ಫೈನ್ ಕಟ್ಟಕ್ಕೆ ರೆಡಿ ಇರಬೇಕು. ಸೊ ಏನಪ್ಪ ಅಂತಂದರೆ, ನೀವು ನನ್ನ ವಿಡಿಯೋನ ಇದೇ ಫಸ್ಟ್ ಟೈಮ್ ನೋಡ್ತಿರೋದಾ ಅಥವಾ ಇದಕ್ಕೂ ಮುಂಚೆ ನಾನು ಬೇರೆ ವಿಡಿಯೋಸ್ ಎಲ್ಲ ನೋಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ? ಯಾಕೆಂದರೆ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ, ನನ್ನ ವ್ಯೂವರ್ಸು ಹೊಸಬ್ರ ಹಳುಬ್ರ ಅಂತ ತಿಳ್ಕೊಳ್ಳೋದು. ಸ್ಟೂಡೆಂಟ್ಸ್ ನೋಡಿ, ದೊಡ್ಡ ದೊಡ್ಡ ಬ್ಯಾಗ್ ಎತ್ಕೊಂಡು ಡೆಲಿವರಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಡೆಲಿವರಿ ಅಂತಲ್ಲ, ಎಷ್ಟೋ ಜನ ಹೋಟೆಲಲ್ಲಿ ಪಾತ್ರೆ ತೊಳಿತಾರೆ, ಸರ್ವಿಂಗ್ ಮಾಡ್ತಾರೆ. ಈ ಕೆಲಸ ಮಾಡಕ್ ನೀವು ಅಲ್ಲಿಂದ ಇಲ್ಲಿಗೆ ಬರ್ಬೇಕಿತ್ತ? ನಾನಿಲ್ಲಿ ಯಾವುದೇ ಕೆಲಸನ ಡಿಗ್ರೇಡ್ ಮಾಡ್ತಾ ಇಲ್ಲ. ನಿಜ ಹೇಳಿ, ಇದೇ ಕೆಲಸ ನಿಮ್ಮೂರುಗಳಲ್ಲಿ ಸಿಕ್ಕಿದ್ರೆ ನೀವು ಮಾಡ್ತೀರಾ? ನಿಮ್ಗೆ ಪಾರ್ಟ್ ಟೈಮ್ ಜಾಬಿನ ಅವಶ್ಯಕತೆ ಇದ್ರೆ ನಿಮ್ಮ ಎಜುಕೇಶನ್ಗೆ ಏನ್ ರಿಲೇಟೆಡ್ ಕೆಲಸ ಇರುತ್ತೋ ಅದನ್ನ ಮಾಡಿ. ಅಟ್ಲೀಸ್ಟ್ ನಿಮ್ ರೆಸ್ಯೂಮಲ್ಲಾದ್ರೂ ಆ್ಯಡ್ ಮಾಡ್ಬೋದು. ಮತ್ತೆ ನೆಕ್ಸ್ಟ್ ನೀವು ಫುಲ್ ಟೈಮ್ ಜಾಬ್ ಸರ್ಚ್ ಮಾಡಕ್ಕೆ ಒಂದಿಷ್ಟು ಕಾಂಟ್ಯಾಕ್ಟ್ ಆದ್ರೂ ಸಿಗುತ್ತೆ. ಅದ್ ಬಿಟ್ಟು ಇಲ್ಲಿ ಈ ತರ ಕೆಲಸ ಮಾಡ್ತಿರ್ತೀರಾ, ಊರ್ಗಳಿಗೆ ಬಂದಾಗ ಜಂಬ ಕೊಚ್ಕೊಂಡು ಓಡಾಡ್ತಿರ್ತೀರಾ, ಅಬ್ರಾಡಲ್ಲಿ ಓದ್ತಾ ಇದ್ದೀನಿ ಅಂತ. ಸೊ ಇವಾಗ ದೇವಸ್ಥಾನದ ಹತ್ರ ಬಂದಿದೀವಿ. ತುಂಬಾ ಹತ್ರನೇ ಇದೆ. ಇಲ್ಲಿ ಸ್ಟಾಪ್ ಇಳ್ದಿದ ತಕ್ಷಣ ಟೆಂಪಲ್ ಕಾಣುತ್ತೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಚೂರ್ ಮುಂದೆ ಹೋಗ್ಬೇಕು, ಗೋಪುರ ಎಲ್ಲ ಕಾಣ್ತಾ ಇದೆ ನೋಡಿ. ಆಕ್ಚುಲಿ ನಾನಿದು ಈ ದೇವಸ್ಥಾನಕ್ಕೆ ಬರ್ತಿರೋದು ಸೆಕೆಂಡ್ ಟೈಮು. ಇದಕ್ಕೂ ಮುಂಚೆ ಒಂದ್ಸಲ ಬಂದಿದ್ದೀನಿ. ಏನು ಕನ್ಫ್ಯೂಸ್ ಆಗುತ್ತೆ ಆ ಥರ ಎಲ್ಲ ಏನಿಲ್ಲ. ಇಲ್ಲೇ ಸ್ಟಾಪ್ ಇದೆ ಟ್ರೈನ್ದು, ಇಲ್ಲೇ ಟೆಂಪಲ್ ಇದೆ. ನಮಗೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಾವು ಇಂಗೋಲ್ ಸ್ಟಡಿಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 2 hour 3 hour ಜರ್ನಿ ಆಗುತ್ತೆ. ಒಂಥರ ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಲ್ಲ ನಮ್ಮ ಸೈಡೆಲ್ಲ ಹಂಗೆ ಅನಿಸುತ್ತೆ. ಸೊ ಇಲ್ಲೇ ಮ್ಯೂನಿಕಲ್ಲಿರೋರಿಗಾದರೆ ತುಂಬ ಹತ್ರ. ನೋಡಿ, ದೇವಸ್ಥಾನ ಹತ್ರ ಬಂದ್ವಿ. ಔಟ್ ಸೈಡ್ ಎಷ್ಟೊಂದು ಜನ ಬಂದಿದ್ದಾರೆ ಕಾರಲ್ಲೆಲ್ಲ. ಗೋಪುರ ನೋಡಿ, ಒಳ್ಳೆ ನಮ್ಮ ಸೈಡ್ ಇರೋ ದೇವಸ್ಥಾನ ಅನಿಸ್ತಾ ಇದೆ. ಆ್ಯಕ್ಚುಲಿ ಈ ಟೆಂಪಲಲ್ಲಿ ಏನಪ್ಪ ಅಂದರೆ, ಇಲ್ಲಿ ಬಂದರೆ ಇಲ್ಲಿ ಡೋರ್ ಕ್ಲೋಸ್ ಇರುತ್ತೆ. ಕ್ಲೋಸ್ ಆಗಿದೆ ಅಂದ್ಕೊಂಡು ವಾಪಸ್ ಹೋಗ್ಬೇಡಿ. ಯೂಶಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಈ ಕಡೆಯಿಂದ ಎಂಟ್ರಿ ಇಟ್ಟಿರ್ತಾರೆ, ಸೈಡಿಂದ ಎಂಟ್ರಿ ಇದೆ ದೇವಸ್ಥಾನಕ್ಕೆ. ನೋಡಿ, ಈ ಕಡೆಯಿಂದ ಎಂಟ್ರಿ ಇದೆ. ಲಾಸ್ಟ್ ಟೈಮ್ ಬಂದಾಗ ನಾವು ಇಲ್ಲಿ ಡೋರ್ ಕ್ಲೋಸ್ ಆಗಿದ್ದು ನೋಡಿ, ಓ ಇಲ್ಲ ಅನ್ಕೊಂಡ್ಬಿಟ್ವಿ. ಆಮೇಲೆ ಯಾರೋ ಇಲ್ಲಿ ಇನ್ನೊಬ್ರು ಬಂದರು, ಅವಾಗಂದ್ರು ಪಕ್ಕದಿಂದ ಹೋಗ್ಬೇಕು ನೋಡಿ ಅಂತ. ಅವಾಗ ನಮಗೆ ಗೊತ್ತಾಯ್ತು. ಈ ಫ್ಲವರ್ ನೋಡು ಎಷ್ಟು ಚೆನ್ನಾಗಿದೆ, ತುಲಿಪ. ಒಳಗಡೆ ಬಂದಿದ ತಕ್ಷಣನೇ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ. ಸೊ ಇಲ್ಲೆಲ್ಲ ನಮ್ಮ ಸ್ಲಿಪ್ಪರ್ಸು, ಶೂಸ್ ಎಲ್ಲ ಬಿಟ್ಟು ಇನ್ ಕೇಸ್ ಜಾಕೆಟ್ಸ್ ಏನಾದ್ರು ಹಾಕೊಂಡ್ ಬಂದಿದ್ವಿ ಅಂದ್ರೆ ಅದನ್ನು ಇಲ್ಲಿ ಹ್ಯಾಂಗ್ ಮಾಡಕ್ಕೆ ಹ್ಯಾಂಗರ್ಸ್ಗಳನ್ನ ಇಟ್ಟಿದ್ದಾರೆ. ಸ್ವಲ್ಪ ಒಳಗೆ ಬಂದ್ರೆ ನೋಡಿ, ಎಷ್ಟೊಂದು ಗಿಡಗಳನ್ನ ಹಾಕಿದ್ದಾರೆ. ಫುಲ್ ತಂಪು ಫೀಲ್ ಆಗ್ತಿದೆ. ಹೊರಗಡೆ ಬಿಸಿಲಿತ್ತು, ಒಳಗೆ ಬಂದಿದ ತಕ್ಷಣ ಫುಲ್ ಕೂಲ್ ಫೀಲ್ ಆಗ್ತಿದೆ. ಆಲ್ಸೋ ಇಲ್ಲಿ ಕೈಕಾಲು ತೊಳೆಯಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಅಂದಾಗೆ ನಾವಿವಾಗ ಗಣೇಶ ದೇವಸ್ಥಾನಕ್ಕೆ ಬಂದಿರೋದು. ಪೂಜೆ ಆಗ್ತಿತ್ತು ನಾವು ಹೋದಾಗ ಆಲ್ರೆಡಿ. ಫಸ್ಟ್ ಪೂಜೆ ಮುಗಿಸ್ಕೊಳ್ಳೋಣ, ಆಮೇಲೆ ಇಲ್ಲಿ ಏನೇನ್ ದೇವರಿದೆ ಅಂತ ಹೇಳ್ತೀನಿ. ಗಣೇಶನ್ ವಿಗ್ರಹ ನೋಡಿ ಎಷ್ಟು ಲಕ್ಷಣವಾಗಿ ಕಾಣ್ತಿದೆ. ಅಲಂಕಾರನೂ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಗಣೇಶ ಅಷ್ಟೇ ಅಲ್ಲ, ಬಲಭಾಗದಲ್ಲಿ ಶಿವಲಿಂಗ ಇದೆ, ಎಡಭಾಗದಲ್ಲಿ ಮೋಸ್ಟ್ಲಿ ಇದು ಲಕ್ಷ್ಮೀ ದೇವಿ ಅನ್ಸುತ್ತೆ, ನಂಗೆ ಗೊತ್ತಾಗ್ತಿಲ್ಲ. ಮತ್ತೆ ಗಣೇಶನ್ ಎದುರುಗಡೆ ಬಸವಣ್ಣ ಇದೆ. ಇಲ್ಲಿ ಅರ್ಚನೆ ಕೂಡ ಮಾಡಿಸ್ಬೋದು ನಾವು. ಇಲ್ಲಿ ನವಗ್ರಹ ದೇವರುಗಳು ಕೂಡ ಇದ್ದಾವೆ ನೋಡಿ. ಆ ಕಡೆ ಅಲ್ಲಿ ಪೂಜೆ ಮಾಡ್ತಿರಲ್ಲ, ಅಲ್ಲಿ ಆಂಜನೇಯ ಸ್ವಾಮಿ ಇದೆ. ಇದು ಬಂದು ಮುರುಘಾ ಸ್ವಾಮಿ.
ಇದಕ್ಕೆ ಸಪ್ರೇಟ್ ಗರ್ಭಗುಡಿ ಇದೆ. ಇದು ಲಕ್ಷ್ಮೀ ದೇವಿ ಅನ್ಸುತ್ತೆ, ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಈವನ್ ಇದಕ್ಕೂ ಕೂಡ ಸಪ್ರೇಟ್ ಗರ್ಭಗುಡಿ ಇದೆ. ನಿಮಗೆ ಇದು ಯಾವ ದೇವರು ಅಂತ ಗೊತ್ತಾಯ್ತಾ? ಸೊ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಹೊರಟ್ವಿ. ಇವಾಗ ದೇವ್ರ ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಾಯ್ತು. ನನಗೆ ಹೊರಗಡೆ ಬರೋವರೆಗೂ ನಾನು ಜರ್ಮನಿನಲ್ಲಿ ಇದ್ದೀನಿ ಅಂತ ಅನಿಸ್ಲಿಲ್ಲ. ಇವಾಗ ತಾನೇ ಪೂಜೆ ಮುಗಿಸ್ಕೊಂಡು ಆಚೆ ಬಂದು ಟ್ರೈನಲ್ಲಿ ಕೂತಿದ್ದೀವಿ. ನನಗೆ ಈ ವೈಬ್ ತುಂಬ ಇಷ್ಟ ಆಯಿತು. ದೇವಸ್ಥಾನದೊಳಗಡೆ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದು. ಯಾಕೆಂದರೆ ನಾವಿರೋ ಊರಲ್ಲಿ ಯಾವುದೇ ಒಂದು ಟೆಂಪಲ್ ಇಲ್ಲ, ಬರೀ ಚರ್ಚ್ ಅಷ್ಟೇ ಇರೋದು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಮ್ಯೂನಿಕ್ ಬರಬೇಕು, ಇಲ್ಲ ನ್ಯೂರಂಬರ್ ಬರಬೇಕು. ಒಂದು 3 ಅವರ್ ಜರ್ನಿ ಮಾಡ್ಕೊಂಬರ್ಬೇಕು. ಒಂಥರ ನಮ್ಮ ಕಡೆ ಯಾವುದೋ ಧರ್ಮಸ್ಥಳ, ಆ ಕಡೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ಸುಸ್ತಾಗುತ್ತಲ್ಲ, ಆ ಥರ ಅನಿಸ್ಬಿಡುತ್ತೆ. ಅದಕ್ಕೆ ಅಪರೂಪಕ್ಕೆ ಒಂದ್ಸಲ ಬರ್ತೀವಿ. ನನಗೆ ತುಂಬ ಇಷ್ಟ ಆಯಿತು. ಒಳಗಡೆ ಇದ್ದಾಗ ನಾನು ಜರ್ಮನಿ ಒಳಗಿರೋ ದೇವಸ್ಥಾನದೊಳಗಿದ್ದೀನಿ ಅಂತ ನಂಗೆ ಅನಿಸಲೇ ಇಲ್ಲ. ಯಾಕೆಂದರೆ ಒಳಗಡೆ ನೀವೇ ನೋಡಿದ್ರಿ, ಸೇಮ್ ನಮ್ಮ ಕಡೆ ಯಾವ ಥರ ಇರುತ್ತೋ ದೇವಸ್ಥಾನ ಅದೇ ಥರ ಇತ್ತು. ಸೊ ಲಾಸ್ಟ್ ಟೈಮ್ ಬಂದಾಗ ಪ್ರಸಾದ ಕೊಟ್ಟಿದ್ರು. ಆ್ಯಕ್ಚುಲಿ ಅವಾಗ ಏನೋ ಒಂದು ಸ್ಪೆಷಲ್ ಪೂಜೆ ಮಾಡಿಸ್ತಿದ್ರು ಯಾರೋ, ಅದಕ್ಕೆ ಪ್ರಸಾದ ಕೊಟ್ಟಿದ್ರು. ಈ ಸಲ ಏನೂ ಕೊಟ್ಟಿಲ್ಲ, ಜಸ್ಟ್ ಪೂಜೆ ಮಾಡಿದ್ರು, ನಾರ್ಮಲ್ ಪೂಜೆ. ಇವಾಗ ಲೈಟಾಗಿ ಹಸುವಾಗ್ತಿದೆ. ಸೊ ಏನಾದ್ರು ತಿನ್ಕೊಂಡು ಹೋಗೋಕ್ಕೆ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ನಾವು ರೆಸ್ಟೋರೆಂಟಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೊಂದು ಗೋವಾ ರೆಸ್ಟೋರೆಂಟ್ ಅಂತ ಇದೆ. ಗೋವಾನ ಜರ್ಮನಿಗೆ ತಂದ್ಬಿಟ್ಟಿದ್ದಾರೆ. ಇಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಗಳದ್ದು ಹೆಸರುಗಳು ಒಂಥರ ತುಂಬ ವಿಚಿತ್ರವಾಗಿರುತ್ತಪ್ಪ. ಮೇಡಮ್ ಚಟ್ನಿ ಅಂತೆ, ಗೋವಾ ರೆಸ್ಟೋರೆಂಟ್ ಅಂತೆ, ಮತ್ತು ನಮ್ಮೂರಲ್ಲಿ ಒಂದಿದೆ ಚಾಯ್ ರೊಟ್ಟಿ ಅಂತ. ಬಟ್ ಹೆಸ್ರಿಗೆ ಮಾತ್ರ ಇಂಡಿಯನ್ ರೆಸ್ಟೋರೆಂಟ್ ಅಂತ ಇರುತ್ತೆ. ಆ್ಯಕ್ಚುಲಿ ಅಲ್ಲಿಗೆ ನಮ್ಮ ಇಂಡಿಯನ್ಸ್ಗಿಂತ ಜಾಸ್ತಿ ಜರ್ಮನ್ಸೇ ಹೋಗ್ತಾರೆ. ಸೊ ಅವ್ರು ಸ್ವಲ್ಪ ಖಾರ ಎಲ್ಲ ಸ್ವಲ್ಪ ಕಮ್ಮಿ ತಿನ್ನೋದ್ರಿಂದ ಎಲ್ಲ ಸಪ್ಪನೆ ಕುಕ್ ಮಾಡ್ತಾರೆ. ಯೂಶ್ವಲಿ ನಾವು ಆರ್ಡ್ರ್ ಮಾಡ್ಬೇಕಾರಲ್ಲಿ ಇಂಡಿಯನ್ ಸ್ಪೈಸಿ ಅಂತ ಹೇಳ್ಬೇಕು, ಇಲ್ಲಾಂದರೆ ಖಾರ ಮಾಡೋದೇ ಇಲ್ಲ. ನೋಡಿ, ಟ್ರಾಮ್ ಹೋಗ್ತಾ ಇದೆ ಮ್ಯೂನಿಕಲ್ಲಿ. ನಮ್ಮೂರಲ್ಲಿ ಇದೆಲ್ಲ ಇಲ್ಲ, ಟ್ರಾಮ್ ಗೀಮೆಲ್ಲ, ಟ್ರೈನ್ ಅಷ್ಟೇ. ಇನ್ನು ಎಷ್ಟು ದೂರ? ಎಲ್ಲಿ ನಾವು ಬಂದಿರೋ ರೆಸ್ಟೋರೆಂಟ್ ಅಂಜಪ್ಪರ್. ಏನು ಅಂಜಪ್ಪರ್? ಇವಾಗ ನಾವು ಬಂದಿರೋ ರೆಸ್ಟೋರೆಂಟ್ ಬಂದ್ಬಿಟ್ಟು ಅಂಜಪ್ಪರ್ ರೆಸ್ಟೋರೆಂಟ್ ಅಂತ. ಆಕ್ಚುಲಿ ಇದು ತಮಿಳ್ನಾಡು ರೆಸ್ಟೋರೆಂಟ್. ನೋಡಿ, ಎಂಟ್ರಿ ಇಲ್ಲಿದೆ. ಆ್ಯಕ್ಚುಲಿ ಇಲ್ಲಿ ಇಡ್ಲಿ ಎಲ್ಲ ಚೆನ್ನಾಗಿ ಸಿಗುತ್ತಂತೆ, ಅದಕ್ಕೆ ಇಡ್ಲಿ ತಿನ್ನೋಕೆ ಬಂದಿದ್ದೀವಿ. ಒಳಗಡೆ ಫುಲ್ ಆಕ್ಯುಪೈ ಆಗಿದೆ, ಮತ್ತು ರಿಸರ್ವ್ ಮಾಡಿರೋರಿಗೆ ಮಾತ್ರ. ಸೊ ನಮಗೆ ಔಟ್ಸೈಡ್ ಡೈನಿಂಗ್ ಇವಾಗ. ಆ್ಯಕ್ಚುಲಿ ನನಗೆ ಇಡ್ಲಿ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಈ ಥರ ಆಚೆ ಬಂದಾಗ ಇಂಡಿಯನ್ ರೆಸ್ಟೋರೆಂಟಲ್ಲಿ ಇಡ್ಲಿನೇ ಫಸ್ಟ್ ಹುಡುಕ್ತೀನಿ. ಸಖತ್ತಾಗಿದೆ. ಸೊ ನೀವು ಯಾರಾದರೂ ಮ್ಯೂನಿಕಲ್ಲಿದ್ದರೆ ಅಂಜಪ್ಪರಲ್ಲಿ ಟ್ರೈ ಮಾಡಿ. ಈವನ್ ಬಿರಿಯಾನಿನೂ ಚೆನ್ನಾಗಿರುತ್ತಂತೆ, ಬಟ್ ನಾನು ಇಡ್ಲಿ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನೋಡಿರೋ ಎಲ್ಲರಿಗೂ ಗಣೇಶ ಒಳ್ಳೇದು ಮಾಡಲಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ನಿಮ್ಮ Im Abschnitt A und B, Abfahrt 20:47 Uhr, Vorsicht bei der Einfahrt. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.